ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಅಕ್ಷಯ ತೃತೀಯ ಬಗ್ಗೆ ಒಂದಷ್ಟು ಮಾಹಿತಿ. ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಶುಭಕರ ದಿನಗಳಲ್ಲಿ ಒಂದು ಎಂದರೆ ಅಕ್ಷಯ ತೃತೀಯ. ಅಕ್ಷಯ ಅಂದರೆ ಏನು? ಅಕ್ಷಯ ಅಂದರೆ ಕ್ಷಯವಾಗದದ್ದು, ಅಂದರೆ ಕಡಿಮೆಯಾಗದ, ಸದಾ ಹೆಚ್ಚಾಗುತ್ತಲೇ ಇರುವುದು. ಈ ದಿನ ನಾವು ಮಾಡುವ ಸತ್ಕಾರ್ಯಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಈ ದಿನದ ಪುರಾಣ ಮಹತ್ವ. ಅಕ್ಷಯ ತೃತೀಯದಂದು ನಡೆದ ಕೆಲವು ಪ್ರಮುಖ ಘಟನೆಗಳು. ಮಹಾಭಾರತದಲ್ಲಿ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತ ದಿನ. ಶ್ರೀಕೃಷ್ಣನು ತನ್ನ ಸ್ನೇಹಿತ ಸುಧಾಮನಿಗೆ ಆಶೀರ್ವಾದ ಮಾಡಿದ ದಿನ. ಭಗವಾನ್ ಪರಶುರಾಮನ ಜನ್ಮದಿನವೂ ಇದೆ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದ ಈ ದಿನವನ್ನು ಅತ್ಯಂತ ಪವಿತ್ರವಾಗಿ ನೋಡಲಾಗುತ್ತದೆ. ಈ ದಿನದ ವಿಶೇಷ ಏನೆಂದರೆ, ಯಾವ ಕೆಲಸ ಆರಂಭಿಸಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎಂಬ ನಂಬಿಕೆ. ಅದಕ್ಕಾಗಿ ಜನರು ಹೊಸ ವ್ಯವಹಾರ ಆರಂಭಿಸುತ್ತಾರೆ, ಮನೆ ಕಟ್ಟಲು ಶುರು ಮಾಡುತ್ತಾರೆ, ಹೂಡಿಕೆ ಮಾಡುತ್ತಾರೆ, ಚಿನ್ನ ಖರೀದಿ ಮಾಡುತ್ತಾರೆ. ಚಿನ್ನ ಖರೀದಿ ಮಾಡುವುದರಿಂದ ಧನ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಏನು ಮಾಡಬೇಕು? ಅಕ್ಷಯ ತೃತೀಯದಂದು ನಾವು ಮಾಡಬೇಕಾದ ಮುಖ್ಯ ಕಾರ್ಯಗಳು: ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆ, ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಅನ್ನದಾನ, ದಾನ ಧರ್ಮ, ಬಡವರಿಗೆ ಸಹಾಯ ಮಾಡುವುದು. ಇವುಗಳಿಂದ ನಮ್ಮ ಜೀವನದಲ್ಲಿ ಪುಣ್ಯ ಹೆಚ್ಚಾಗುತ್ತದೆ. ಅಕ್ಷಯ ತೃತೀಯ ನಮಗೆ ಹೇಳೋದು ಏನೆಂದರೆ, ನಾವು ಹಣ ಮಾತ್ರವಲ್ಲ, ಒಳ್ಳೆಯ ಗುಣಗಳು, ಸಹಾಯ ಮನೋಭಾವ, ದಾನ ಧರ್ಮ ಇವುಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಈ ಅಕ್ಷಯ ತೃತೀಯದಂದು ನಾವು ಎಲ್ಲರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರೋಣ. ಮತ್ತೊಮ್ಮೆ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.